ನೋಡಿ, ಯಾರನ್ನೂ ಕೂಡ ಕರ್ಮ ಬಿಡುವುದಿಲ್ಲ. ದಶರಥ ಚಕ್ರವರ್ತಿ ಹೇಗೆ ಹುಟ್ಟಿದ್ರು ಅನ್ನೋದು ಕೂಡ ತುಂಬಾ ಜನ ಗೊತ್ತಿಲ್ಲ. ಅದರ ಹಿನ್ನೆಲೆ ಕೂಡ ಗೊತ್ತಿಲ್ಲ. ಅವರ ತಂದೆ ಅಂಥದ್ದೊಂದು ಕೈಂಕರ್ಯ ಮಾಡಿರ್ತಾರೆ. ಅವರ ತಂದೆ ಯಾರು ಗೊತ್ತಾ? ರಾಮನ ತಂದೆ ದಶರಥ. ದಶರಥರ ತಂದೆ ಅಜಗರ ಮಹಾರಾಜ. ಅಜರಾಜ ಅಜಗರ ಮಹಾರಾಜ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ಯಾವುದಕ್ಕೂ ಅಂಕೆ ಇಲ್ಲದವರು ಅನ್ನತಕ್ಕಂಥ ಅರ್ಥ ಅಜಗರ ಮಹಾರಾಜ. ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದಂಥ ವ್ಯಕ್ತಿತ್ವ, ಯಾರೂ ಎದುರಿಸಲಾಗುತ್ತಿರಲಿಲ್ಲ ಅನ್ನೋ ಅಷ್ಟು ಮಟ್ಟಕ್ಕೂ ಕೂಡ ಶಕ್ತಿ ಸಾಮರ್ಥ್ಯವಿದ್ದಂಥ ದೊರೆ ಚಕ್ರವರ್ತಿ. ಎಲ್ಲರನ್ನು, ಅದು ದೊರೆ ಬರಲಿ, ದೊಡ್ಡ ವಿದ್ವಾಂಸ ಬರಲಿ, ಬಡವನೇ ಬರಲಿ, ಎಲ್ಲರನ್ನೂ ಸಮಾನವಾಗಿ ನೋಡ್ತಿದ್ದರಿಂದ ಅಜಗರ ಮಹಾರಾಜ. ಆತ ಒಮ್ಮೆ ಈ ವಾಯು ವಿಹಾರ ಅನ್ಕೊಳ್ಳಿ, ಬೇಟೆ ಆಗಿನ ರಾಜರುಗಳಿಗೆ ಇರ್ತಿತ್ತು. ಈಗೆಲ್ಲ ಎಲ್ಲೆಲ್ಲೋ ಹೋಗ್ತಾರಲ್ವಾ, ಕೆಸಿನೋಗಳಿಗೆ, ಪಬ್ಗಳಿಗೆ, ಕ್ಲಬ್ಗಳಿಗೆ, ಕದ್ದು ಮುಚ್ಚಿನೆಲ್ಲ ಹೋಯ್ತಾರೆ. ಎಲ್ಲಿಯವರೆಗೂ 4 ಜನಕ್ಕೆ ನಾವು ಮೋಸ ಮಾಡಿ ಬದುಕ್ತಿಲ್ಲ, 4 ಜನರ ಜೀವನ ಕಿತ್ತು ಬದುಕ್ತಿಲ್ಲ, ಇನ್ನೊಬ್ಬರ ಬದುಕು ಕಸಿದು ಬದುಕ್ತಿಲ್ಲ, ಹಾಳು ಮಾಡಿ ಬದುಕ್ತಿಲ್ಲ, ಇನ್ನೊಬ್ಬರ ಕುಟುಂಬ ಒಡೆದು ಬದುಕ್ತಿಲ್ಲ, ಒಂದಲ್ಲ ಒಂದಿನ ಅದು ತೆಗೆದು ತಟ್ಟೆಲ್ಲ ಹಾಕೋದೆ ಮಕ್ಕಳೇ. ಹಾಗೆ ಇಷ್ಟು ಎತ್ತರ ಕೊಟ್ಟಾಗ ಈ ತರ ಅಲ್ಪ ಬುದ್ಧಿಯು ಕೊಟ್ಟು ಬಿಟ್ಟಿರ್ತಾನೆ. ಇನ್ನೊಬ್ಬರ ಬದುಕು ಕಸಿದು, ಇನ್ನೊಬ್ಬರ ಹೊಟ್ಟೆ ಒಡೆದು, ನಮಗಿವತ್ತು ಚೆನ್ನಾಗಿರ್ತೀವಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ನಾವು ಚೆನ್ನಾಗಿರ್ತೇವೆ. ಆದ್ರೆ ಇನ್ನೊಬ್ಬರ ಬದುಕು ಕಸಿದವ್ರದ್ದು, ಇನ್ನೊಬ್ಬರು ದುಡ್ಡು ಕಸಿದು ಬದುಕಿರೋದು ಎಂದಿಗೂ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ. ಅದು ಬೇರೆದು, ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ ಇಲ್ಲೇ ಕೊಡ್ತಾನೆ. ನರಕ ಅನ್ನೋದು ಮೇಲೆ ಇಲ್ಲವೇ ಇಲ್ಲ. ಇಟ್ ಈಸ್ ಡಿಸೈನ್.